ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡ್ರಿ. ಇಷ್ಟೊತ್ತನ ನಾನು ಏನ್ ಮಾಡ್ತೀನಪ್ಪ ಅಂದ್ರ ಇವೆಲ್ಲ ಹಿಂದೆ ನಡೆದಂತ ಎಕ್ಸಾಮ್ಸ್ ನಲ್ಲಿ ಕೇಳಿದಂತ ಅಫಿಷಿಯಲ್ ಪ್ರಶ್ನೆ ಪತ್ರಿಕೆಗಳನ್ನ ಅದ್ರ ಒಳಗಡೆ ಒಂದು ಎರಡು ಕ್ವಶನ್ಸ್ ಗಳನ್ನ ಇಲ್ಲಿ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ಡಿಸ್ಕಸ್ ಮಾಡ್ಕೊತಾ ಹೋಗ್ತಿರ್ತಾನೆ. ಪ್ರಶ್ನೆ ಯಾವ ತರ ಇದೆ ಅಂತ ಹೇಳಿ ನಾವು ವಿಡಿಯೋನ ಎಂಡ್ ತನಕ ನೋಡ್ಕೊತ ಬರ್ರಿ. ಈ ತರ ಅಫಿಷಿಯಲ್ ಕ್ವಶನ್ ಪೇಪರ್ ಗಳನ್ನೇ ಹೇಳ್ತಾ ಇರ್ತಿರ್ತಾನೆ. ಹಾಗಾದ್ರೆ ಪ್ರಶ್ನೆ ಸಂಖ್ಯೆ ಏನಿದೆಯಪ್ಪ ಅಂದ್ರೆ 54ರ ಒಳಗಡೆ ಹಿಸ್ಟ್ರಿ ಪ್ರಶ್ನೆಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಿರ್ತಾನೆ. ಗಂಗರ ದೊರೆ ಶಿವಮಾರ ರಚಿಸಿದಂತ ಕೃತಿಗಳು ಯಾವುವು ಅಂತೇಳಿ ಪ್ರಶ್ನೆ ಇದೆ ಇಲ್ಲಿ. ಹೌದಾ, ಗಂಗರ ದೊರೆ ಆದಂತ ಶಿವಮಾರ ರಚಿಸಿದಂತ ಕೃತಿಗಳು ಆಪ್ಷನ್ಸ್ ನ ಕೊಟ್ಟಿದ್ರಲ್ಲಿ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ, ಗಜಶತಕ ಮತ್ತು ಸೇತುದಾನದ, ನೀತಿಶಾಸ್ತ್ರ ಮತ್ತು ಬೃಹತ್ ಕಥಾ, ನೆಕ್ಸ್ಟ್ ದೀಪವಂಶ ಮತ್ತು ಮಹಾವಂಶ ಅಂತೇಳಿ. ಸರ್, ಹಾಗಾದ್ರೆ ಇದ್ರ ಒಳಗಡೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಇಲ್ಲಿ ಆನ್ಸರ್ಸ್ ಗಳನ್ನ ಆಲ್ರೆಡಿ ಟಿಕ್ ಆಗಿರ್ತಾವ. ಯಾಕಪ್ಪ ಅಂದ್ರೆ ಇವೆಲ್ಲ ಓಲ್ಡ್ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಸಾಕಷ್ಟು ಇದನ್ನ ಬಿಡಿಸಿ ಹಾಕಿದಾಗ ಇಲ್ಲಿ ಬರೆದು ಬಿಟ್ಟಿರ್ತಿರ್ತೀನಿ ನಾನು ಆಲ್ರೆಡಿ. ಇಂಥ ಕ್ವಶನ್ಸ್ ಗಳನ್ನೇ ಅದು ಬರೆದಿರ್ಲಿ ಏನಿರಲಿ ನಿಮ್ ಕ್ವಶನ್ ಪೇಪರ್ ಸಿಕ್ಕರೆ ಓಕೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಿರ್ತಿರ್ತಾನೆ. ಸರ, ಇದ್ರ ಒಳಗಡೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇದು ಯಾರ್ದು ಕೃತಿ ಅಂತೇಳಿ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಸರ್, ಗಂಗರ ಕಾಲದಲ್ಲಿ ಇವ್ರು ಯಾರಪ್ಪ ಅಂದ್ರೆ ಆದಿಪುರಾಣ ಬರೆದಂತ ಪ್ರಸಿದ್ಧವಾದಂತ ಕನ್ನಡದ ಆದಿಕವಿ ಅಂತ ಕರಿತೀವಿ. ಯಾರಪ್ಪ ಅಂದ್ರೆ ಪಂಪ. ಈ ಪಂಪನ ಕೃತಿಗಳು ಯಾವಪ್ಪ ಅಂದ್ರೆ ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ ಅಂತೇಳಿ ನಾವು ಕರಿತೀವಿ. ಹೀಗಾಗಿ ಇದು ಒಂಥರ ಆಪ್ಷನ್ಸ್ ಆಗಲಿಲ್ಲ. ಇನ್ನು ಗಜಶಾತಕ ಅಥವಾ ಇದನ್ನ ಗಜಾಷ್ಟಕ ಅಂತಾನು ಕೂಡ ಕರಿತಾನೆ. ಇನ್ನೊಂದು ಬರ್ತದೆ ಯಾವ್ದಪ್ಪ ಅಂದ್ರೆ ನಾನು ಇಲ್ಲಿ ಬರೀತಿರ್ತಿರ್ತೀನಿ ಗಜಶಾಸ್ತ್ರ ಅಂತೇಳಿ ಕರಿತೀವಿ. ಇನ್ನೊಂದು ಯಾವ್ದಪ್ಪ ಅಂದ್ರೆ ಗಜಶಾಸ್ತ್ರ ಅಂತ ಬರ್ತದ. ಆ ಗಜಶಾಸ್ತ್ರ ಯಾರ್ದಪ್ಪ ಅಂತ ಕ್ವಶನ್ಸ್ ಕೇಳಿದಪ್ಪ ಅಂದ್ರೆ ಅದು ಸ್ತ್ರೀ ಪುರುಷಂದ ಆಗ್ತದೆ. ಯಾವುದು ಸ್ತ್ರೀ ಪುರುಷನ ಕೃತಿ ಯಾವಪ್ಪ ಅಂದ್ರೆ ಗಜಶಾಸ್ತ್ರ ಆಗ್ತದ. ಅದೇ ಗಜಾಷ್ಟಕ ಅಂತ ಬರ್ತಪ್ಪ ಅಂದ್ರೆ ನಮ್ಗ ಶಿವಮಾರ ಆಗ್ತದ. ಇವು ಕೂಡ ಗಂಗರ ರಚನೆ. ಇನ್ನ ನೆಕ್ಸ್ಟ್ ನೀತಿಶಾಸ್ತ್ರ ಅಥವಾ ಬೃಹತ್ ಕಥಾ ಇದು ಯಾವಪ್ಪ ಅಂದ್ರ ಗುಣಾಢ್ಯ ಬರೆದಂತ ಒಂದು ಕೃತಿ ಆಗ್ತದ. ಇದು ಪೈಶಾಚಿಕ ಭಾಷೆಯಲ್ಲಿ ಈ ತರ ಆ ಭಾಷೆ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದೆ ಅಂತ ಹೇಳ್ತಿರ್ತಾರೆ. ಆ ಗುಣಾಢ್ಯ ಬರೆದಿದ್ದು ಬೃಹತ್ ಕಥಾ. ಇಲ್ಲಿ ನೀತಿಶಾಸ್ತ್ರ ಅಂತಿದೆ. ಅದೇ ರೀತಿಯಾಗಿ ಇನ್ನೊಂದು ಬರ್ತದ ನೀತಿ ಸಾರ ಅಂತೇಳಿ. ಯಾವ್ದು ಬರ್ತದ? ನೀತಿ ಸಾರ ಅಂತೇಳಿ ಬರ್ತದ. ಅದನ್ನು ಬರೆದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಕಮಂಡಕ ಅಂತೇಳಿ ಒಬ್ಬ ವ್ಯಕ್ತಿ ಬರ್ತಾನೆ. ಆ ಕಮಂಡಕ ಇದನ್ನೇನ್ ಮಾಡ್ತಾನಪ್ಪ ಅಂದ್ರೆ ಬರಿತಾನೆ. ಸರ್, ಮತ್ತು ಇವು ದೀಪವಂಶ ಮತ್ತು ಮಹಾವಂಶ ಇವೇನಪ್ಪ ಅಂದ್ರೆ ಇದು ಬೌದ್ಧ ಗ್ರಂಥಗಳು. ಆ ಬೌದ್ಧರ ಬಗ್ಗೆ ತಿಳಿಸುವಂತ ವೃತ್ತಾಂತಗಳನ್ನ ದೀಪವಂಶ ಮತ್ತು ಮಹಾವಂಶ ಇದು ಸಿಲೋನಿನ ಅಂದ್ರೆ ಶ್ರೀಲಂಕಾದ ಇತಿಹಾಸ ಬಗ್ಗೆ ಅತಿ ಹೆಚ್ಚು ತಿಳಿಸುವಂತ ಪ್ರಮುಖವಾದಂತ ಗ್ರಂಥಗಳಂದ್ರೆ ಈ ದೀಪವಂಶ ಮತ್ತು ಮಹಾವಂಶ ಅಂತ ಕೂಡ ಅಲ್ಲಿ ಕರೀತಾರೆ. ಇದು ಪ್ರಶ್ನೆ ತಮಗ ನೆನಪಿರಲಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಇಲ್ಲಿದೆ. ಏನಪ್ಪಾ ಅಂದ್ರೆ ರಾಷ್ಟ್ರಕೂಟರ ದೊರೆ ಕೃಷ್ಣ ಒಂದು ಕಟ್ಟಿಸಿದಂತ ಎಲ್ಲವರ ಕೈಲಾಸನಾಥ ದೇವಾಲಯ ಎಷ್ಟನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿತ್ತು ಅಂತ ಪ್ರಶ್ನೆ ಇತ್ತು. ಇದು 6ನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿತು. 8ನೇ ಶತಮಾನ, 9ನೇ ಶತಮಾನ, 10ನೇ ಶತಮಾನ ಅಂತ ಕೊಟ್ಟಿದ್ದಾರೆ. ಇದಕ್ಕ ಸರಿಯಾದ ಉತ್ತರ ಯಾವಪ್ಪ ಅಂದ್ರ 8ನೇ ಶತಮಾನ ಇದಕ್ಕ ಸರಿ ಉತ್ತರ ಆಗ್ತದ. ಯಾಕಪ್ಪ ಅಂದ್ರ ಇಲ್ಲಿ ರಾಷ್ಟ್ರಕೂಟರ ಅರಸಾದಂತ 1ನೇ ಕೃಷ್ಣ ಏನ್ ಮಾಡ್ತಾನಪ್ಪ ಅಂದ್ರೆ ಇದನ್ನ ಕಟ್ಟಿಸ್ತಾನೆ. ಇದು ಮಹಾರಾಷ್ಟ್ರದಲ್ಲಿ ಏನಾಗ್ತಪ್ಪ ಅಂದ್ರೆ ಇವು ಕಂಡು ಬರುವಂತ ದೇವಾಲಯಗಳಾಗಿರ್ತಾವ. ಈ ದೇವಾಲಯಗಳನ್ನ ಮಹಾರಾಷ್ಟ್ರದಲ್ಲಿ ಏನೋ ಕಟ್ತಾರೆ. ಇದು ಏಕಶಿಲೆಯಿಂದ ನಿರ್ಮಾಣವಾದಂತ ದೇವಾಲಯಗಳು ಇವೆಲ್ಲ. ಆ ಏಕಶಿಲೆಯಿಂದ ನಿರ್ಮಾಣವಾದಂತ ದೇವಾಲಯಗಳು ಯಾವಪ್ಪ ಅಂದ್ರ ಈ ಕೈಲಾಸನಾಥ ದೇವಾಲಯ ಎಲ್ಲರ ಒಳಗಡೆ ಕಂಡು ಬರ್ತವೆ. ಇದು ಕ್ರಿಸ್ತ ಶಕ 756ರಿಂದ ಹಿಡಿದು 773 ಅದು 60ರಲ್ಲಿ ಎಂಡ್ ಆಯ್ತು ಅಂತ ಹೇಳ್ತಾರೆ. ಬಟ್ ಅಷ್ಟು ಇದೇನಪ್ಪ ಅಂದ್ರೆ 50ಕ್ಕಿಂತ ಜಾಸ್ತಿ ಇರುವುದರಿಂದ ಇದು ಸರಿಸುಮಾರು 8ನೇ ಶತಮಾನಕ್ಕೆ ಏನಾಗ್ತಪ್ಪ ಅಂದ್ರೆ ನೀವು ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದ. ಓಕೆ, ಇನ್ನ ಅದನ್ನ ಬಿಟ್ರ ಇನ್ನೊಂದು ಇತಿಹಾಸಕ್ಕೆ ಸಂಬಂಧಿಸಿದಂತ ಒಂದು ಪ್ರಶ್ನೆ ಇತ್ತು ಇಲ್ಲಿ. ಇಬ್ರಾಹಿಂ ರೋಜಾ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಹೇಳಿಕೆ ಕೊಟ್ಟವರು ಯಾರು ಅಂತ ಪ್ರಶ್ನೆ ಇತ್ತು. ಸರ, ಜೇಮ್ಸ್ ಮಿಲ್ಲ, ಫರ್ಗ್ಯೂಸನ್, ಕಜಿನ್ಸ್, ವಿವಿಯ ಸ್ಮಿತ್ ಅಂತೇಳಿ ಆಪ್ಷನ್ಸ್ ಗಳಿದ್ದು. ಇದಕ್ಕ ಹೆನ್ರಿಕ್ ಕಜಿನ್ಸ್ ಅಂತೇಳಿ ಒಬ್ಬ ಇತಿಹಾಸಕಾರ ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತೇಳಿ ಹೇಳಿಕೆ ಕೊಡ್ತಾನೆ. ಇದು 1580ರಿಂದ ಹಿಡಿದು 1627 ಕಾಲದಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಇಬ್ರಾಹಿಂ ರೋಜಾ ಏನಾಗ್ತದಪ್ಪ ಅಂದ್ರೆ ನಿರ್ಮಾಣ ಆದಂತ ಒಂದು ಕಟ್ಟಡ. ಇದನ್ನ ನಿರ್ಮಾಣ ಮಾಡಿದವರು ಯಾರಪ್ಪ ಅಂತ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಇದನ್ನ ನಿರ್ಮಾಣ ಮಾಡಿದವರು ಬಿಜಾಪುರದ ಒಳಗಡೆ ಪ್ರಸಿದ್ಧ ದೊರೆಯಾದಂತ 2ನೇ ಇಬ್ರಾಹಿಂ ಆದಿಲ್ ಶಾ ಅಂತ ಹೇಳಿ ಕರಿತೀವಿ. 2ನೇ ಇಬ್ರಾಹಿಂ ಆದಿಲ್ ಶಾ ಇದನ್ನ ಏನ್ ಮಾಡ್ತಾನಪ್ಪ ನಿರ್ಮಾಣ ಮಾಡ್ತಾನೆ. ಇದರ ಶಿಲ್ಪಿ ಯಾರು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ. ಇದರ ಶಿಲ್ಪಿ ಯಾರಪ್ಪ ಅಂದ್ರ ಮಲಿಕ್ ಸಂದಲ್ ಅಂತ ಹೇಳಿ ಕರಿತೀವಿ. ಇದರ ಶಿಲ್ಪಿ. ಹಾಗಾದ್ರೆ ಈತನ ಏನಪ್ಪಾ ಅಂದ್ರೆ ಇಬ್ರಾಹಿಂ ರೋಜಾ ಇದು ಆತನ ಹೆಂಡತಿ ಸಮಾಧಿ ಮತ್ತು ಆತನ ಅವನ ಸಮಾಧಿ ಏನಿದೆಯಪ್ಪ ಅಂದ್ರೆ ಅಲ್ಲಿ ಇದೆ ಅಂತ ಹೇಳ್ತಾರೆ. ಅವನ ಹೆಂಡತಿ 2ನೇ ಇಬ್ರಾಹಿಂ ಆದಿಲ್ ಶಾನ ಹೆಂಡತಿ ತಾಜ್ ಸುಲ್ತಾನ್ ಅಂತೇಳಿ ಒಬ್ಬ ವ್ಯಕ್ತಿ ಹೆಣ್ಮಗಳು ಬರ್ತಾಳೆ. ಅವಳು ಈ ಕಟ್ಟಡವನ್ನ ಪೂರ್ಣಗೊಳಿಸಿದ್ಲು ಅಂತೇಳಿ ಕೂಡ ನಾವು ನೋಡ್ತೀವಿ. ಇಬ್ರಾಹಿಂ ರೋಜಾ
ಕಟ್ಟಿಸಿದಂಥ ಎರಡನೇ ಇಬ್ರಾಹಿಂ ಆದಿಲ್ ಶಾಹನ್ನ ಜಗದ್ಗುರು ಬಾದ್ಶಾ ಅಂತ ಹೇಳಿ ಕರೀತಾರೆ. ಬಿಜಾಪುರ ಒಳಗಡೆ ಅತ್ಯಂತ ಶ್ರೇಷ್ಠವಾದ ಅರಸ ಅಂದ್ರೆ ಈ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತ ಹೇಳಿ ಕೂಡ ಕರಿತೀವಿ. ಈ ತರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತ ಸಾಕಷ್ಟು ಪ್ರಶ್ನೆಗಳೇನಾಗ್ತಾವಪ್ಪ ಅಂದ್ರೆ ತಮ್ಗೆ ಎಕ್ಸಾಮ್ಸ್ ನಲ್ಲಿ ಬರ್ತಿರ್ತಿರ್ತಾವೆ. ಈಗ ಈ ತರ ಹಿಸ್ಟ್ರಿ ಪ್ರಶ್ನೆಗಳನ್ನ ನಾ ಏನ್ ಮಾಡ್ತಿರ್ತೀನಪ್ಪ ಅಂದ್ರೆ 1, 2, 3 ಕ್ವಶನ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿ ಹಾಕ್ತಿರ್ತಿರ್ತೀನಿ. ಈ ವಿಡಿಯೋಗಳನ್ನ ಎಂಡ್ ನೋಡ್ಕೊಡ್ರಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತು ನಮ್ಮ ಪೇಜಸ್ಗಳು ಇರ್ತಿರ್ತವೆ ಸಿಂಪಲ್ ಟ್ರಿಕ್ಸ್ ಅಂತೇಳಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಾಗ ಅವ್ರನ್ನ ಫಾಲೋ ಮಾಡ್ಕೊಡ್ರಿ. ಧನ್ಯವಾದಗಳು.